ಹಲೋ ಏನಚ್ಚು ಯಾಕಮ್ಮ ಒಂದು ಇವೆಂಟ್ ಇತ್ತು ಇವತ್ತು, ಅದಕ್ಕೆ ಬಂದಿನಿ. ಏನು ಅದು BLDದಾಗ ಕರೆದಿದ್ರು, ಇನ್ವೈಟ್ ಮಾಡಿದ್ರು ಹೋಸ್ಟ್ ಅಂದ್ರೆ ಯಾವುದೋ ಒಂದು ಸ್ಟಾರ್ಟಪ್ ಕಂಪ್ನೀಸ್ದೆಲ್ಲ ಫೌಂಡರ್ಸ್ ಮತ್ತು ಫೌಂಡರ್ಸ್ ಬರ್ಲಿಕ್ಕತ್ತಿದ್ರು, ಹಾಗೆ ಕ್ರಿಯೇಟರ್ಸ್ದು ಕರೆದಾರ. ಅದಕ್ಕೆ ನನಗೂ ಕರೆದಾರ, ಬಾ ಇನ್ವೈಟ್ ಮಾಡಿ. ಅದಕ್ಕೆ ನಾ ಮತ್ತೆ ನೀವೇ ಮತ್ತು ಈಗ ಬಂದ್ರೆ ಮುಂದೆ ಬರೋಕ್ಕಾಗಲ್ಲ ಅಂತಂದು ಈಗ ಬಂದ್ಬಿಟ್ಟೆ. ಕ್ಯಾನ್ಸಲ್ 2 ದಿವಸ ಇಲ್ಲ, ಸಂಡೇ ನಾಳೆ ಹೋಗ್ತೀನಿ. ಮಮ್ಮಿ ಸ್ವಚ್ಛಂಗೆ ಒರೆಸ. ಅಲ್ಲಿ ಸ್ವಲ್ಪ ಐತ್ ನೋಡ್ಗ, ಅಲ್ಲಿ ಸ್ವಲ್ಪ ದಂಡಿಗೆ ಐತ್ ನೋಡ್ಗ. ಸಜೆಷನ್ ಕೊಡೋರು ಭಾಳ ಮಂದಿ ಇದಾರೆ. ನನಗೆ ಎಷ್ಟು ನಿಂತದ ಮಾಡ್ತೀನಿ. ಅಲ್ಲಿ ದಂಡಿಗೆ ಬಿಡತ್ತೀವ ನೀ. ಸೋಮವಾರ ನೀವು ತಗೊಂಡಿಲ್ಲ ಹೆಂಗೋ ಲಕ್ಷ್ಮಿ ಹೋಗಲವ ಸೋಮವಾರ, ಇಲ್ಲದ್ರೆ ಈಗ ಹೋಗ್ಬಿಡು ಲಕ್ಷ್ಮಿ. ಸುಮ್ BLDಗೆ ಹೋಗ್ತೀನಿ ಬಕೆಟ್ ತಗೊಂಡು, ಅಲ್ಲೇ ಸ್ವಲ್ಪ ಸರ್ಗಳಿಗೆ ಸರಿಸಿ ಸರಿ ಸ್ವಲ್ಪ ಜಾಗ ಮಾಡಿ ಬರ್ತೀನಿ. ನೋಟ್ ಪತಿ ಆ ಪತಿನೂ ನಡೆಯಂಗಿಲ್ಲ. ಲಕ್ಪತಿನೇ ಫ್ಯಾನ್ ವರ್ಸಾಡ್ತಾಳ. ನಾವು 17,000 ಕೂತೀವಿ ಇಲ್ಲಿ ಸೋಫಾ ಮೇಲೆ. ಸ್ವಚ್ಛ ಹೊರಸ ಫ್ಯಾನ್ ಕಿತ್ತಿ ಎಲ್ಲರೇ. ಮಕ್ಳು ಎಂಥವ್ರು ಅದಾರ. ಹಾಂ ಅದ್ಯಾರ್ದು ನೀವು ಹೊರಸತ್ತಿದ್ದು? ನನ್ನ ನೈಟಿನೇ ಹಾಕೊಂಡಿರ್ತೀನಿ ನಾನು, ಹರ್ಕೊಳ್ಳಲ್ಲ. ನಾ ಎಲ್ಲಿ ಪಪ್ಪನ ಶರ್ಟ್ ತೊಗೊಂಡು ಇದು ಮಾಡಿ ಅಂತ. ಪಪ್ಪ ನೀವೇನು ಮಾಡತ್ತೀರಿ? ಹೆಲ್ಪ್ ಮಾಡ್ರಕ್ಕಿಗೆ. ಸುಮ್ಮ ಬಂದೆ ತನ್ನತ್ತೀರ. ಅಕ್ಕಿ ಬಿದ್ರೆ ಹಿಡಿಬೇಕತ್ತ. ಸೊ ಹಾಯ್ ಎವ್ರಿಬಡಿ, ಇವತ್ತು ನಿಮಗೂ ಸರ್ಪ್ರೈಸ್ ಐತಿ ಅಂತ ಅನಿಸ್ತೈತೆ. ಬಿಕಾಸ್ ನಾನು ನಿನ್ನೆ ಅಂತರೂ ವ್ಲಾಗ್ ಮಾಡಿಲ್ಲ. ಬಿಕಾಸ್ ನಿನ್ನೆ ಭಾಳಕ್ಕೊಂದು ಲಗೇಜ್ ಅದು ತೊಗೊಂಬಂದು ನಾನು ನಂಗೆ ಹಿಂಗೆ ವ್ಲಾಗ್ ಮಾಡೋಕೆ ಹಿಂಗೆ ಹಿಡ್ಕೊಂಡು ಬರಬೇಕಲ್ಲ, ಅಷ್ಟು ಇರಲಿಲ್ಲ. ಆ್ಯಂಡ್ ನಾ ಭಾಳ ಲೇಟ್, ಜಸ್ಟ್ ಮಿಸ್ 1 ಮಿನಿಟ್ ತಗೋ ಬಸ್ ಹೋಗ್ಬಿಡ್ತೈತೆ ಅಂತ ಪರಿ ಲೇಟಾಗಿ ಬಿಟ್ಟಿನ. ಸೊ ನನಗೆ ವ್ಲಾಗ್ ಮಾಡೋಕ್ಕಷ್ಟು ಆಗಿಲ್ಲ. ಆ್ಯಂಡ್ ಈಗ ಐ ಥಾಟ್ ಬಿಜಾಪುರ್ಗೆ ಬರೋಣನೇ ಮಾಡೋಣಂತ. ಆ್ಯಂಡ್ ಆ್ಯಕ್ಚುಲಿ ನಾ ಇವತ್ತು ಎದಕ್ಕೆ ಬಂದಿನಂದ್ರೆ ಅದು ನಾ ಮುಂದೆ ಹೇಳ್ತೀನಂತ. ಬಟ್ ಈಗ ನಾ ಮೊದಲು ಸ್ವಲ್ಪ ಫ್ರೆಶ್ ಆಗ್ತೀನಿ. ಇದೆಲ್ಲ ಬಾತ್ರೂಮ್ ಕಿತ್ತಿ ಏನೇನೋ ಕಿತ್ತಿ ಸಂಡಾಸ್ ಮಾಡ್ತೀನಿ. ಮಮ್ಮಿ ಅದೆಲ್ಲ ಯಾಕೆ ಹೇಳತ್ತಿ? ಅದನ್ನ ಕಟ್ ಮಾಡ್ತೀನಿ ಇದನ್ನು. ಮೂಗ್ನ್ಯಾಗ ಬಟ್ಟೆ ಹಾಕಿ ತೆಗಿತೀನಿ. ಎದಕ್ಕ ಮಮ್ಮಿ, ಎದಕ್ಕೆ ಸುಮ್ಮಿರು. ಯಾಕ? ಸೊ ಪ್ಲೀಸ್ ಇಗ್ನೋರ್ ಮಾಡಿರಿ. ಆ್ಯಂಡ್ ಅದು ಎದಕ್ಕೆ ಬಂದ ಅಂತ ಹೇಳ್ತೀನಿ ನಾನು ನಿಮಗೆ. ಆ್ಯಂಡ್ ಅಲ್ಲಿ ಮಟ್ಟ ನಾನು ಸ್ವಲ್ಪ ಫ್ರೆಶ್ ಆಗ್ಬೇಕು. ಇವರೆಲ್ಲ ಬಾತ್ರೂಮ್ ಎಲ್ಲ ಕಿತ್ತಿ ಏನೇನೋ ಅದ್ರ ಕೂಡ ಮಾಡತ್ತಾರ. ನಾ ಬರುವಾಗೆ ಹಿಂಗೆ ಮಾಡ್ತೀರಿ. ನಾ ಈಗ ಯಾರ ಮನೆಗೂ ಹೋಗಂಗಿಲ್ಲ ಜಳಕ ಮಾಡಕ್ಕೆ. ನಂಗೆ ನನ್ನ ಮನೆಯೇ ಬೇಕು. ಈಗ ಆಕೆ ಬಾಂಡೆದಕ್ಕೆ ಬರೋದು ಈಗ ಬಾಂಡೆ ಪಾಳೆ ನಮ್ಮಿಬ್ಬರಿಗೆ ಬರತ್ತ ಗಂಡ ಹೇಳೋದ ಆಕಿನ ಗಂಡ. ಅಕ್ಕೆ ಮತ್ತೆ ಯಾರು ಗಂಡ ಹೇಳ್ತಾರೆ? ಅಕ್ಕಿನ ಗಂಡ ಹೇಳ್ತಾರೆ. ಬರೋದಕ್ಕೆ ಯಾಕೆ ಹಿಂಗೆ ಆಗ್ತಿತ್ತು? ನೀವು ನಾಳೆ ಮಾಡ್ಕೊಳಕ್ಕಾಗಲ್ಲ ನೀವೆಲ್ಲ. ಆರಾಮ ತೆಗಿತೀನಿ ಎಲ್ಲ ಆರಾಮಿದ್ದು ಹೋಗ್ತಾವು. ಬಿಳ್ಳಾಪ್ ಕರ್ಮದ ನಮ್ಗೆ ಬಿಡ್ರಿ, ಇಳಿರಿ, ನೀವು ಜಾಕ ಮಾಡಿರಿ, ಲಚ್ಚು ನಾಷ್ಟ ಮಾಡ್ಕೊಂಡು. ಸೊ ನಾವಿಲ್ಲಿ ನಾಷ್ಟ ಮಾಡಕ್ಕೆ ಬಂದೀವಿ. ಶ್ರೀನಿಧಿ ಅಂತ, ಇದು ನಮ್ಮ ಕಾಲೇಜ್ ಅದ. ಇಲ್ಲೇ ಇವೆಂಟ್ ಅದ ಆ್ಯಕ್ಚುಲಿ. ಅದು ಮುಂದೆ ನಾ ಹೇಳ್ತೀನಿ ಏನು ಇವೆಂಟ್ ಅಂತ. ನಮ್ಮ ಮಮ್ಮಿ ಇಡ್ಲಿ ವಡೆ ಹೇಳಾಳ, ನಾ ಸಿಂಗಲ್ ಇಡ್ಲಿ. ಪಪ್ಪ ನೀವೇನು ಹೇಳಿರಿ? ಬೋಂಡಾರ್ So cute, my baby. ಇದೊಂದು ಹೀಲ್ಸ್ ಹಾಕೋಬೇಕು. Okay, come on. ಸೊ ಹಾಯ್ ಎವ್ರಿಬಡಿ, ಐ ನೋ ನಾ ನೋಟಿಸ್ಡ್ ಬಿಜಾಪುರ್ಗೆ ಬಂದಿನಂತ. ಬಟ್ ದಿಸ್ ಈಸ್ ಮೈ ಕಾಲೇಜಸ್ ಗ್ರೌಂಡ್. ಭಾಳ ಮೆಮರೀಸ್ ನೆನಪು ಬರತ್ತಾವೆ ನನಗೆ. ಬಿಕಾಸ್ ನಾವು ಇಲ್ಲಿ ಬಂದು 4 years ಇಂಜಿನಿಯರಿಂಗ್ ನಾ ಇಲ್ಲೇ ಕಲ್ತೀನಿ. ಆ್ಯಂಡ್ ನಾ ಹಿಂಗೆ ಪಾರ್ಕ್ ಮಾಡ್ತಿದ್ದೆ. ಇವೆಲ್ಲ ಲಿಟ್ರಲಿ ಮೆಮರೀಸ್ ನನಗೆ ಬರತ್ತಾವೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಗುಡ್ ಫಾರ್ ಮೀ ಟು ಕಮ್. ಆ್ಯಕ್ಚುಲಿ ದ ಇವೆಂಟ್ ಇಸ್ ಒಂದು ಇವೆಂಟ್ ಅದ, ಲೈಕ್ ಎಲ್ಲ ಸ್ಟಾರ್ಟಪ್ ಕಂಪ್ನೀಸ್ ಫೌಂಡರ್ಸ್, ಕೋ-ಫೌಂಡರ್ಸ್ ಆ್ಯಂಡ್ ಆಲ್ ಕ್ರಿಯೇಟರ್ಸ್ ಆರ್ ಕಮಿಂಗ್. ಒಂಥರ ಏನೋ ಒಂದು ಸಮ್ಮಿಟ್ ಟೈಪ್ ಇಟ್ಕೊಂಡಾರ, ಕ್ರಿಯೋಸ್ಪಿಯರ್ ಅಂತಂದು. ಸೊ ಲೈಕ್ ಹೌ ಅವ್ರದ್ದು ಸ್ಟಾರ್ಟಪ್ ಕಂಪ್ನೀಸ್ ಲೈಕ್ ವಾಟ್ ಮೋಟಿವೇಟೆಡ್ ದೆಮ್, ಸೊ ಆ ಥರ ಸ್ಟೋರೀಸ್ನ ಅವ್ರು ಶೇರ್ ಮಾಡ್ಕೊಳ್ತಾರೆ. ಸೊ ನನಗೂ ಇನ್ವೈಟ್ ಮಾಡಿದ್ರು ಬಾ ಅಂತ. ಆ್ಯಂಡ್ ನಾ ಆ್ಯಕ್ಚುಲಿ ಕ್ಯಾನ್ಸಲ್ ಮಾಡ್ಬೇಕಂತ ಮಾಡಿದ್ದೆ. ಬಟ್ ಐ ಥಾಟ್ ಇಟ್ ವಿಲ್ ಬಿ ಗ್ರೇಟ್ ಅಪಾರ್ಚುನಿಟಿ ಫಾರ್ ಮೀ ಟು
ಓಪನ್ ಅಪ್ ಅಬೌಟ್ ದೀಸ್ ಥಿಂಗ್ಸ್ ಆ್ಯಂಡ್ ಎಲ್ಲ ಕ್ರಿಯೇಟರ್ಸು ಸಿಗ್ತಾರೆ ಆ್ಯಂಡ್ ನೆಟ್ವರ್ಕ್ ಗ್ರೋ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಗತೈತಿ ಅಂದಾಗ ಐ ಥಾಟ್ ಐ ವಿಲ್ ಕಮ್ ಹಿಯರ್. ಸೊ ಇವಾಗ ಬಂದೀನಿ ಇಲ್ಲಿ ರಿಜಿಸ್ಟರ್ ಮಾಡ್ಬೇಕು ಅನ್ಸುತ್ತೈತಿ ಆ್ಯಂಡ್ ರಿಜಿಸ್ಟರ್ ಮಾಡಿ ಎಲ್ಲ ಮಾಡಿ ವಿ ವಿಲ್ ಗೋ ಇನ್ ಸೈಡ್. ಬಟ್ ಐ ವಿಲ್ ಶೋ ಯು ಮೈ ಹೋಲ್ ಕಾಲೇಜ್ ಆ್ಯಂಡ್ ಸ್ಟೇ ಟ್ಯೂನ್ ಗೈಸ್, ದಿಸ್ ವಿಲ್ ಬಿ ಅ ಗುಡ್ ವಿಡಿಯೋ ಐ ಥಿಂಕ್. ಆ್ಯಂಡ್ ವಾದಿರಾಜ್, ಸೃಷ್ಟಿ ಅವರೆಲ್ಲರೂ ಬಂದಾರ, ಸಿಕ್ರ ಅವ್ರಿಗೂ ಮೀಟ್ ಮಾಡಿಸ್ತೀನಿ. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಯಾ ದಟ್ ಈಸ್ ದ ಇವೆಂಟ್. ಸೊ ಲಾಸ್ಟ್ ಮೂಮೆಂಟ್ ನಾ ಬುಕ್ ಮಾಡಿ ಬರಬೇಕಾಯ್ತು ಅದ್ರ ಸಂಬಂಧ. ಆ್ಯಂಡ್ ಪಪ್ಪ ಮಮ್ಮಿಗೂ ಭಾಳ ಚಲೋ ಸರ್ಪ್ರೈಸ್ ಕೊಟ್ಟಂಗೆ ಆಯ್ತು. ಆ್ಯಂಡ್ ನಂಗೆ ಕೋಲ್ಡ್ ಬರೋದೈತಿ, ಸೊ ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್. ಬಟ್ ನಾನು ಲಿಟ್ರಲಿ ಇಲ್ಲಿ ಕುತ್ಕೊಂಡು ಪಾರ್ಕಿಂಗ್ ಇದರಲ್ಲಿ ಕುತ್ಕೊಂಡು ವೀಡಿಯೋ ಮಾಡತ್ತೀನಿ. ಬಟ್ ಐ ವಿಲ್ ಶೋ ಯು ಮೈ ಕಾಲೇಜ್. ಓಕೆ, ಐ ಆಮ್ ಸೋ ಫೀಲಿಂಗ್ ಸೋ ಗುಡ್. ಭಾಳ ಓಲ್ಡ್ ಮೆಮರೀಸ್ ಎಲ್ಲ ಬರತ್ತವೆ. ಲೈಕ್ ನಾವು ಹೆಂಗೆ ಅಸೈನ್ಮೆಂಟ್ಸ್ ಬರೀತಿದ್ವಿ, ಕ್ಯಾಂಟೀನ್ ಕ್ಲಾಸ್ ಮಿಸ್ ಮಾಡಿ ಕ್ಯಾಂಟೀನಲ್ಲಿ ಹೋಗಿ ಚಾ ಕೊಡ್ತಿದ್ವಿ, ಅವೆಲ್ಲ ಮೆಮರೀಸ್ ಭಾಳ ಬರೋದು. ಬಟ್ ಎನಿವೆ ಐ ವಿಲ್ ಗೋ ನೌ. ಐ ಡೋಂಟ್ ವಾಂಟ್ ಟು ಬಿ ಟೂ ಲೇಟ್ ಬಿಕಾಸ್ ಐ ಆಮ್ ಆಲ್ರೆಡಿ ಲೇಟ್. ಸೊ ಈಗ ಸದ್ಯಕ್ಕಂತೂ ಇದು ನಮ್ಮದು ಗ್ರೌಂಡ್. ದಿಸ್ ಈಸ್ ನಾಟ್ ಜಸ್ಟ್ ಗ್ರೌಂಡ್ ಬಿಕಾಸ್ ದಿಸ್ ಈಸ್ ಗ್ರೌಂಡ್ ಆ್ಯಕ್ಚುಲಿ. ಬಟ್ ಇನ್ ಕೇಸ್ ಭಾಳ ಜನ ಹಿಂಗೆ ಬರೋರು ಇದ್ರಂದ್ರೆ ಅವ್ರು ಗ್ರೌಂಡ್ನ ಯುಟಿಲೈಸ್ ಮಾಡಿ ಪಾರ್ಕ್ ಮಾಡೋಕ್ಕೆ ಇದು ಮಾಡ್ತಾರೆ. ಆ್ಯಂಡ್ ಎಸ್, ಇಲ್ಲಿಂದನೂ ಒಳಗೆ ಹೋಗ್ಬೋದು. ಇದು ನಮ್ಮ ಕಂಪ್ಯೂಟರ್ ಸೈನ್ಸ್ ಇಲ್ಲ, EC ಇದು ಐತಿ ಇದು ಬಿಲ್ಡಿಂಗ್. ಬಟ್ ನಾ ಕಂಪ್ಯೂಟರ್ ಸೈನ್ಸ್ ನಮ್ಗೆ ತೋರಿಸ್ತೀನಿ. ಸೊ ನಾ ಅಲ್ಲೇ ಪಾರ್ಕ್ ಮಾಡಿದ್ದೆ, ಅಲ್ಲಿಂದ ಹಿಂಗೆ ಬಂದು ದಿಸ್ ಈಸ್ ENC ಬ್ಯಾಕ್ಗ್ರೌಂಡ್ ಐತಿದು, ಐ ಮೀನ್ ಡಿಪಾರ್ಟ್ಮೆಂಟ್ ಐತಿದು. ಆ್ಯಂಡ್ ದಿಸ್ ಈಸ್ ಮೈ ಕಾಲೇಜ್. ಹಾಯ್ ಅನ್ನತ್ತಾರ. ಯಾ, ದಿಸ್ ಈಸ್ ಮೈ ಕಾಲೇಜ್. ಆ್ಯಂಡ್ ಆ ಕಡೆ ಸೈಡ್ ಏನು ಕಾಣತ್ತಿಲ್ಲ, ದಟ್ ಈಸ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್. ಆ್ಯಂಡ್ ಯಾ, ಹಾಯ್ ಅಂಕಲ್. ಸೊ ಎಸ್, ಈ ಥರ ಹಂಗೆ ಸ್ಟ್ರೈಟ್ ಹೋಗ್ಬೇಕು ಅಂತ. ಸೊ ಇದೇ ಅದು ನಾ ಸಬ್ಮಿಟ್ ಅಂತ ಹೇಳತ್ತಿದ್ದಲ್ಲ, ದಿಸ್ ಈಸ್ ದ ಥಿಂಗ್. ಆ್ಯಂಡ್ ಐ ಆಲ್ಸೋ ಗಾಟ್ ದ ID ಕಾರ್ಡ್. ಆ್ಯಂಡ್ ದೆನ್ ನಂಗೆ ಒಂದೇ ಕೈಲೇ ತೋರ್ಸಕ್ಕೆ ಬರತ್ತೆ ಮನ್ಸ್ಗೆ. ದಿಸ್ ಈಸ್ ದ ID ಕಾರ್ಡ್. ಹಾಂ, ಆರಾಮಂದಿರಿ. ಸೊ ಯಾ, ಇವರೆಲ್ಲರೂ ಬರತ್ತಾರೆ. ಆ್ಯಂಡ್ ಅದ್ರ ಬಗ್ಗೆನೇ ಐತೆ. ಆ್ಯಂಡ್ ದಿಸ್ ಇಸ್ ಮೈ ಕಾಲೇಜ್ ಎವ್ರಿಬಡಿ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ನಾವು ಪಾರ್ಕ್ ಮಾಡ್ತಿದ್ವಿ. ಬಟ್ ಎಸ್, ದಿಸ್ ಇಸ್ ದ ಕಾಲೇಜ್. ಆ್ಯಂಡ್ ಇವರೆಲ್ಲರೂ ಬರತ್ತಾರ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ಎಸ್, ನಾವು ಇಲ್ಲಿ ಪಾರ್ಕ್ ಮಾಡ್ತಿದ್ವಿ. ಆ್ಯಂಡ್ ಇಲ್ಲಿಂದ ಒಳಗೆ ಹೋದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಬರುತ್ತೆ. ಆ್ಯಂಡ್ ಲೈಕ್ ಭಾಳಕ್ಕೊಂದು ಮೆಮರೀಸ್ ಬರತ್ತವೆ. ಇಲ್ಲಿ ಹೊರಗೆ ನಿಂತು ಪೇಪರಾಗ ನಾವು ಡಿಸ್ಕಸ್ ಮಾಡ್ಕೊತ ನಿಂದಿರ್ತಿದ್ವಿ. ಅರೆ ಯಾರ್, ಇಟ್ ವಾಸ್ ರಿಯಲಿ ನೈಸ್. ತೋರಿಸ್ತೀನಿ. ಎಸ್, ಸೊ ಹಿಂಗಿಂದ ಒಳಗೆ ಹೋದ್ರೆ ಅಲ್ಲಿ ನಾವು ಒಂದು ಬ್ಯಾಕ್ ಡೋರ್ ತೋರಿಸಿದಲ್ಲ, ಹಂಗೆ ಸ್ಟ್ರೇಟ್ ಹೋದ್ರೆ ದಟ್ ಬ್ಯಾಕ್ ಡೋರ್ ಕಮ್ಸ್. ಆ್ಯಂಡ್ ಇಲ್ಲಿಂದ ಕಂಪ್ಯೂಟರ್ ಸೈನ್ಸ್. ಸೊ ಇದು ನಮ್ಮ ಲೈಬ್ರರಿ ಅದ. ಆ್ಯಂಡ್ ಇಲ್ಲಿ ಇಫ್ ಯು ಸಿ ದಟ್ ಡೋರ್ ರೈಟ್, ಅದೇ ದಟ್ ಈಸ್ ದ ಆಡಿಟೋರಿಯಮ್. ಅಲ್ಲೇ ಒಳಗೆ ಕಂಡಕ್ಟ್ ಮಾಡತ್ತಾರ. ಆ್ಯಂಡ್ ಇಷ್ಟೊತ್ತನ ನಾವೆಲ್ಲರೂ ಊಟ ಮಾಡಿದ್ವಿ. ಐ ಗಿವ್ ಅ ಟೂರ್ ಬಿಲೋ, ಲೈಕ್ ಎಲ್ಲರೂ ಇಲ್ಲಿ ಫೋಟೋಸ್ ಅದು ತೊಗೊಳತ್ತಾರ. ಆ್ಯಂಡ್ ದಿಸ್ ಇಸ್ ಮೈ ಲೈಬ್ರರಿ. ಐ ಜಸ್ಟ್ ಕೇಮ್. ನಾವೆಲ್ಲ ಇಲ್ಲಿ ರ್ಯಾಕ್ಸ್ದಾಗ ಬ್ಯಾಗ್ ಇಟ್ಟು ಅಲ್ಲಿ ಒಳಗೆ ಚೆಕ್ ಇನ್ ಮಾಡಿ ಒಳಗೆ ಹೋಗಿ ಕೂಡ್ತಿದ್ವಿ. ಆ್ಯಂಡ್ ಎಸ್, ಲೆಟ್ಸ್ ಗೋ ಡೌನ್. ಆ್ಯಂಡ್ ನಿಮಗೆ ತೋರಿಸ್ತೀನಿ ನಾವು. ಮಸ್ತ್ ಊಟ ಆಯಿತು. ಆ್ಯಂಡ್ ಇದು ಊಟ ಆಯಿತು. ಆ್ಯಂಡ್ ಈಗ ನಾವು ತೊಳಗೆ ಹೊಂಟಿವಿ. ಆ್ಯಂಡ್ ಐ ವಿಲ್ ಶೋ ಯು. ಇದು ಎಂಟ್ರಿ ಅದು. ಆ್ಯಂಡ್ ಇದು ತಳಗಿನ ಎಂಟ್ರಿ. ಆ್ಯಂಡ್ ಸ್ಟೆಪ್ಸಿಂದ ಹೋದ್ರೆ ಮ್ಯಾಲೆ ಇದಕ್ಕಿನ ಮ್ಯಾಲೆ ಇದ್ದಲ್ಲ ಅಲ್ಲಿ ಬರ್ತೀರಿ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಎಂಟ್ರಿ ಇಲ್ಲ. ದಿಸ್ ಇಸ್ ಹೌ ಇಟ್ ಇಸ್ ಇನ್ಸೈಡ್. ಆ್ಯಂಡ್ ಎಲ್ಲರೂ ಇಲ್ಲಿ ಬಂದಾರ. ಆಲ್ ಕೈಂಡ್ ಆಫ್ ಕ್ರಿಯೇಟರ್ಸ್ ಆರ್ ಹಿಯರ್. ಆ್ಯಂಡ್ ಇಲ್ಲೇ ನಾವು ಊಟ ಮಾಡಿದ್ವಿ ಅಲ್ಲಿ ಇನ್ಸೈಡ್. GJ Krish is also here. ಆ್ಯಂಡ್ ಒಳಗಿನ ಜಾಸ್ತಿ ಕ್ರಿಯೇಟರ್ಸ್ ಅದಾರ ಆಲ್ಮೋಸ್ಟ್. ಸೊ ವಾದಿರಾಜ್ is here. ಆ್ಯಂಡ್ Pratna is also here. Hi. So most of the people are inside. Say hi. Hi. He's the organizer. Kind of. ಸೊ ಇಲ್ಲೇ ನಮ್ಮದೆಲ್ಲ ಊಟ ಆಯಿತು. ಆ್ಯಂಡ್ ಇನ್ನು ಐತಿ, ವಿ ಸ್ಟಿಲ್ ಹ್ಯಾವ್ ಸೋ ಮೆನಿ ಇವೆಂಟ್ಸ್. ಬಟ್ ಎಸ್, ಅಲ್ಲಿ ಉಡಾಲ್ ಪವ್ಯ ಪವನ್, ಹಿ ಈಸ್ ಆಲ್ಸೋ ದೇರ್. ಆ್ಯಂಡ್ ಸೊ ಆ್ಯಕ್ಚುಲಿ ನಮಗೆ ಶಿ ಈಸ್ ಪ್ರಜ್ಞಾ.
ಆ್ಯಂಡ್ ಶೀ ಈಸ್ ಆಲ್ಸೋ ಕಂಟೆಂಟ್ ಕ್ರಿಯೇಟರ್. ಆ್ಯಂಡ್ ನಮಗೆ ಇಬ್ರಿಗೂ ಭಾಳ ಬೇಸರ ಆಯ್ತು. ನಾವು ಲಿಟ್ರಲಿ ಫ್ರಂಟ್ ರೋದಾಗ ಕೂತೀವಿ ಆ್ಯಂಡ್ ಇಷ್ಟು ನಿದ್ದೆ ಬರತ್ತಿತ್ತು. ಥ್ಯಾಂಕ್ಸ್ ಟು ಹರ್. ಅಕ್ಕಿ ಹೊರಗೆ ಬಂದ್ಲು, ನಾನು ಹೊರಗೆ ಬಂದಿಲ್ಲ. ನನಗೆ ಇದ್ರಾಗೂ ಧೈರ್ಯ ಇರಲಿಲ್ಲ ಅಲ್ಲಿಂದ ಎದ್ದು ಬರೋಕೆ. ಭಾಳ ಕೆಟ್ಟ ನಿದ್ದೆ ಬರತ್ತಿತ್ತು. ಬಟ್ ಇನ್ ಕೇಸ್ ಇವ್ರು ಯಾರು ನಮ್ಮ ವೀಡಿಯೋಸ್ ನೋಡಿದ್ರು ಅಂದ್ರೆ ಗೊತ್ತಾಕೈತಿ. ಹೌದು. ಬಟ್ ನಾವು ವಾಶ್ರೂಮ್ ಅಂತಂದು ಹೊರಗೆ ಬಂದೀವಿ. ಬಟ್ ಎಸ್, ಇನ್ನೊಂದು 5 ಮಿನಿಟ್ಸ್ ಇಲ್ಲೇ ತಿರ್ಗಾಡಿ ವಿಲ್ ಗೋ ಬ್ಯಾಕ್ ಅಗೇನ್. ಎಸ್. ಸೊ ಇವು ಸ್ಪಾನ್ಸರ್ಸ್ದೆಲ್ಲ ಬೈಕ್ಸ್ಗಳು ಮತ್ತು ಟ್ರ್ಯಾಕ್ಟರ್ ಇವರೆಲ್ಲ ಅದಾವ ಇಲ್ಲೇ. ನಂಗೆ ಅಷ್ಟು ಜಾಸ್ತಿ ಪ್ರಮೋಟ್ ಮಾಡೋಕ್ಕೆ ಬರಲ್ಲ. ಬಟ್ ಎಸ್, ಇದು ಕ್ರಿಯೋಸ್ಪೇರ್ ಅಂದೆಲ್ಲ ಸಬ್ಮಿಟ್ ಇಟ್ಕೊಂಡಾರಂತ, ಅದರದ್ದೇ ಸ್ಪಾನ್ಸರ್ಶಿಪ್ಸ್ ಇವೆಲ್ಲ. ಆ್ಯಂಡ್ ದಿಸ್ ಇಸ್ ಅ ಲೈಬ್ರರಿ. ಆ್ಯಂಡ್ ಅಲ್ಲಿ ಮುಂದೆ ಹೋದ್ರೆ ನಿಮಗೆ ಕ್ಯಾಂಟೀನ್ ಅದು ಸಿಗುತ್ತೆ. ಬಟ್ ಎಸ್, ಹಾಂ ನಡಿ ಹಾಗೆ ಕಮ್ ಅಂತ ಕರೆಕ್ಟ್ ಪ್ರಮೋಟ್ ಮಾಡೋಕ್ಕೆ ಜಾಸ್ತಿ ಬರೋಂಗಿಲ್ಲ. ಲೈಕ್ ಬಟ್ ದಿಸ್ ಇಸ್ ದ ಎಂಟ್ರೆನ್ಸ್. ದಟ್ ಈಸ್ ದ ಎಂಟ್ರೆನ್ಸ್ ಗೈಸ್. ಓಕೆ. ಇದು ಏನಿದೆ? ಅದು ಸಿಟಿಂಗ್ ಏರಿಯಾ ಐ ಗೆಸ್. ಅಷ್ಟೇ ಅಕ್ಕ. ಇಲ್ಲೇ ಲೈಕ್ ನಮ್ದು ರಿಜಿಸ್ಟ್ರೇಷನ್ ಇವೆಲ್ಲ ಆಲ್ಮೋಸ್ಟ್ ಇಲ್ಲೇ ಮಾಡಿದ್ರು. ಆ್ಯಂಡ್ ಅಲ್ಲಿ ಇಫ್ ಯು ಕ್ಯಾನ್ ಸಿ ಫ್ರಮ್ ದೇರ್ ಇಟ್ ಈಸ್ ಅನ್ ಎಂಟ್ರೆನ್ಸ್. ಅಲ್ಲಿಂದ ಒಳಗೆ ಹೋಗೋದು. ಅದಕ್ಕೆ ಏನು ಮಾಡಿದ್ರಿ ಅವಾಗಿಂತ್ರ ಈಗ ಗುರ್ತಿದ್ರು ಅವ್ರು ಜಸ್ಟ್ ಬಾಯಿ ತುದಿ ಬಂದಿತ್ತು ಗ್ಯಾಪ್ ತೆಗಿ ಅಂತ. ಸೆನ್ಸ್ ಮಾಡಿದ್ರು, ತೆಗೆದು ಬಿಟ್ಟು ಸರೆಂಡರ್ ಆಗ್ಬಿಡ್ತೀರಿ ನೀವು. ಕಟಿಂಗ್ ಇವತ್ತು ಹಿಂಗೆ ಕ್ರಿಯೋಸ್ಪೇರ್ ಇವೆಂಟಿಗೆ ಬರ್ಲಿಕ್ಕೆ ಅಂದ್ಕೊಳ್ಳಿ ವಾದಿ ಹೇಳಿದ, ಅಣ್ಣ ಫಸ್ಟ್ ಕ್ಲಾಸ್ ಸೇವ್ ಮಾಡ್ಕೊಂಡು ಬಂದ್ಬಿಡೋಣ, ಚಂದ ಕಾಣ್ತಿ, 2-3 ಕ್ಯಾಂಡಿಡ್ ಹೊಡಿತು ನೀವು. ನಾಂದೆ ಶೇವಿಂಗ್ ಬ್ಯಾಡೋ ವಾದಿರಾಜ, ಯಾಕಂದ ಮೊದ್ಲ ಇಲ್ಲಿಲ್ಲ, ದಾಡಿನೂ ತಕ್ಕೊಂಡು ಬಂದ್ರ ಬಾಯ್ಲ್ಡ್ ಎಗ್ ಗಂಟೆ ಕಾಣುತ್ತೆ. ವೈಟ್ ಟಿ ಶರ್ಟ್ ಬೇರೆ ಹಾಕೊಂಡಿದ್ದೀನಿ, ಮಂದಿಗೆ ಕನ್ಫ್ಯೂಸ್ ಆಗಬಾರ್ದು ಬ್ಯಾಡ ಅಂತೇಳಿ ಇಲ್ಲಿ ಬಂದ್ರಿ. ಮುಂಜಾನೆ ಸ್ನ್ಯಾಪ್ ಕಳ್ಸು ತಿನ್ರಿ. ನಮಗೂ ಬಿಜಾಪುರದಾಗ ಇದನ್ನ ಸ್ನ್ಯಾಪ್ ಹಾಕಿನಿ. ನನ್ನ ಬೆಸ್ಟ್ ಫ್ರೆಂಡ್ ಸ್ನ್ಯಾಪ್ ಹಾಕೇಳಿ, ನೋ ಹೇರ್ ಡೇ. ಸಾರಿ ಅಂದೆ, ನಿನಗೆ ನೋ ಹೇರ್ ಡೇ, ನನಗೆ ಬ್ಯಾಡ್ ಹೇರ್ ಡೇ. ಹೇ ಬ್ರೋ, ವಿ ಹ್ಯಾವ್ ಸೀನ್ ಯುವರ್ ವಿಡಿಯೋಸ್ ಬ್ರೋ, ತುಂಬ ಚೆನ್ನಾಗಿರುತ್ತೆ ಬ್ರೋ. ಇಫ್ ಯು ಡೋಂಟ್ ಮೈಂಡ್ ಒಂದು ಸೆಲ್ಫಿ ತೊಗೊಳ್ಳೋಣ ಬ್ರೋ. ಬರಿ ಸಾರಿ ಬ್ರೋ, ನಿಮ್ಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಅಂತಾರೆ. ನಮ್ಮ ಕಡೆ ಮಂದಿ ಸಿಗ್ತಾರ್ರಿ, ಕೈ ಹಿಡಿತಾರೆ ಹಿಂಗ ಅವ್ರು. ಬೈ ಏನ್ ಮಾಡ್ತೀವಿ, ಡೇಂಜರ್ ಮಾಡ್ತೀವಿ, ಅಣ್ಣ ಕೈ ಬಿಡೋಣ. ನನಗೊಬ್ಬ ಕುಡುಕ್ ಸಿಕ್ಕಿದ್ರಿ, ಸಿಕ್ ಏನಂದ, ಬೈ ನಿಂಗೆ ಎಲ್ಲಾ ನೋಡ್ತು ನಾನು ಅಂತಂದ. ಥ್ಯಾಂಕ್ಸ್ ಅಣ್ಣ ಅಂತಂದೆ. ನಾನು ಹೇಳ್ತೀನಿ ನಿಂಗೆ ಎಲ್ಲಾ ನೋಡ್ತಾಳ, ವೈನಿಗೂ ಥ್ಯಾಂಕ್ಸ್ ಹೇಳ ಬೈ ಅಂತಂದೆ. ನಾ ಹೇಳಂಗಿಲ್ಲ, ನೀನೇ ಹೇಳ್ತಾನವ. ಅಣ್ಣ ಮನಿ ಕರ್ಕೊಂಡು ಹೋಗ್ಬೇಡೋಣ ಅಂತಂದೆ. ತಡಿ ಮನೆ ವಿಡಿಯೋ ಕಾಲ್ ಹಚ್ತೇನೆ ಅಂತ ಹಚ್ಚೇ ಬಿಟ್ಟ. ಬೇ ನೀವ್ ಯಾವ ಗೊತ್ತಾಗ್ತಿಲ್ಲ ನನಗೆ. ನಿಮ್ ಕುಡುಕ್ ಪಾರ್ಟ್ನರ್ ಏನ್ರಿ ಬರ್ಲಿಕ್ಕೆ? ಅಲ್ಲ ಚಂದಂಗೆ ನೋಡ, ಇನ್ಸ್ಟಾಗ್ರಾಮ್ದಾಗ ಟಿಕ್ ಟಾಕ್ ಮಾಡ್ತಾರಲ್ಲ ಅಂತ. ನೀವೇನ್ರಿ ನಿಮ್ದೆಲ್ಲ ಮಸ್ತ್. ಸೊ ಹಾಯ್ ಎವ್ರಿಬಡಿ. ನಾ ಅದು ಇವೆಂಟ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದೆ. ಆ್ಯಂಡ್ ಆ್ಯಕ್ಚುಲಿ ಇವೆಂಟ್ ಭಾಳ ಚಲೋ ಇತ್ತು. ಲೈಕ್ ದ ಥಿಂಗ್ ಈಸ್, ಅದು ಇವೆಂಟ್ ಎದ್ರ ಬಗ್ಗೆ ಇತ್ತಂದ್ರೆ ಮಾರ್ಕೆಟಿಫೈ ಅಂತಂದು ಒಂದು ಟೂಲ್ ಅವ್ರು ಡೆವಲಪ್ ಮಾಡ್ಯಾರ. ಸೊ ಅವರು ಅದೇನೈತಿ, ಲೈಕ್ ಇಟ್ ವಿಲ್ ಜನ್ರೇಟ್ ವಿಡಿಯೋ ಸ್ಕ್ರಿಪ್ಟ್ ಆ್ಯಂಡ್ ಅದು ನಿಮಗೆ ವೀಡಿಯೋನೂ ಮಾಡಿಕೊಡ್ತೈತಿ. ಲೈಕ್ AI ಜನರೇಟೆಡ್ ಕಂಟೆಂಟ್ ಎಲ್ಲ ಮಾಡಿಕೊಡ್ತೈತಿ. ಆ್ಯಂಡ್ ಇಟ್ ಈಸ್ ರಿಯಲಿ ಅ ಹೆಲ್ಪ್ಫುಲ್ ಟೂಲ್ ಅಂತ ನನಗೂ ಅನ್ನಿಸ್ತು. ಆ್ಯಂಡ್ ಅದ್ರ ಕೂಡ ನಂಗೆ ಏನು ಚಲೋ ಅನ್ನಿಸ್ತಂದ್ರೆ, ನಂಗೆ ಏನು ಚಲೋ ಅನ್ನಿಸ್ತಂದ್ರೆ ಅವ್ರು ಬರೀ ಬೋರಿಂಗ್ ಮಾಡಿಲ್ಲ. ಅದು ಲೈಕ್ ಬರೀ ಅದು ಪ್ರಮೋಟ್ ಮಾಡಿಬಿಟ್ಟಿಲ್ಲ. ಲೈಕ್ ಲಿಟ್ರಲಿ ಎಲ್ಲ ಕಂಟೆಂಟ್ ನಾವೇ ಎಲ್ಲ ಎಂಡ್ ಯೂಸರ್ಸ್ ನಾವೇ ಆಗ್ತೀವಿ, ಕಂಟೆಂಟ್ ಕ್ರಿಯೇಟರ್ಸ್. ಸೊ ನಮ್ಮ ಎಂಡ್ ಯೂಸರ್ಸಿಗೂ ಎಲ್ಲರಿಗೂ ಕರೆದಿದ್ರು. ಲೈಕ್ ನಿಮಗೆ ಗೊತ್ತಿದ್ದು ವಾದಿರಾಜ್ ಮತ್ತು ಉಡಾಲ್ ಪವ್ಯ ಅವರೆಲ್ಲರೂ ಬಂದಿದ್ದರು. ಆ್ಯಂಡ್ ಅವ್ರದ್ದೆಲ್ಲ ಲಾಸ್ಟಿಗೆ ಅವ್ರದ್ದು ಈ ಥರ ಹಿಂಗೆ ಸ್ಟ್ಯಾಂಡಪ್ ಕಾಮಿಡಿನೂ ಇಟ್ಟರು. ಲೈಕ್ ಭಾಳ ಮಸ್ತ್ ಅನ್ನಿಸ್ತು. ಲೈಕ್ ಡ್ಯಾನ್ಸ್ ಇತ್ತೆಲ್ಲ ಇತ್ತು. ಒಂದು ಕೈಂಡ್ ಆಫ್ ಗ್ಯಾದರಿಂಗ್ ಟೈಪೇ
ಚಂದ ಒಂದು ಸಮ್ಮಿಟ್ ಟೈಪ್ ಇವೆಂಟ್ ಇಟ್ಕೊಂಡಿದ್ರೆ ಆ್ಯಂಡ್ ನಂಗೆ ಐ ವಾಸ್ ಲೈಕ್ ಜಸ್ಟ್ ಥಿಂಕಿಂಗ್ ಹೋಗ್ಲು ಬೇಡ ಅಂತಂದು ಬಟ್ ನಾ ಅಂದರೂ ಬಂದೆ. ಚಲೋ ಕೆಲಸ ಮಾಡಿನ ನಂಗೆ ಅನ್ನಿಸ್ತು. ಆ್ಯಂಡ್ ಬರ್ಬೇಕಾದ್ರೆ ನಂಗೆ ಅನ್ನಿಸ್ತು ಯಾಕೋ ತಲೆನೂ ಸತ್ತೈತಿ, ಇವು ಗಂಡ ಹೆಂಡ್ತಿ ನನಗೆ ಹಾಲು ಚಹಾ ಮಾಡ್ಕೊಡೋದು ಅಟ್ರಾಗಿ ಅದ. ಸೊ ನನಗೆ ಅನ್ನಿಸ್ತು ನಾ ಅಲ್ಲೇ ಹೊರಗೆ ಚಹಾ ಕುಡ್ದು ಬರ್ತೀನಿ ಅಂತ. ಹಾಗೆ ಮಾಡ್ಬೇಕಾಗಿತ್ತು ಅನ್ನಿಸ್ತಿತ್ತು ನಾವು. ಬಟ್ ನೀವೇ ಇವೆಂಟ್ ಮುಗಿಸ್ಕೊಂಡು ನಾ ಹಂಗೆ ಯೋಚನೆ ಮಾಡತ್ತಿದ್ದೆ, ಬಟ್ ಅದು ಅಂತೂ ಆಗಲಿಲ್ಲ. ಆ್ಯಂಡ್ ಹಾಗೆ ಬಂದೆ ಮನೆಗೆ ಥಿಂಕಿಂಗ್ ಇವರು ಹಾಲು ತಂದಿರ್ತಾರೆ, ಚಹಾ ಮಾಡ್ತಾರೆ, ಹಂಗೆ ಹಿಂಗೆ ಅಂತಂದು ಇವ್ರು ಇಟ್ಟು ಶ್ರಾವಣ ಕ್ಲೀನಿಂಗ್ದಾಗ ಇದು ಇನ್ವಾಲ್ವ್ ಆಗ್ಯಾರಂದ್ರೆ ನಿಂಗೆ ಹಾಲು ಚಹಾ ಬೇಕು, ಹಾಲು ತೊಗೊಂಬಂದು ಮಾಡ್ಕೊತಂದ್ರೆ ನನಗಿಟ್ಟು ಕೆಟ್ಟ ಅನ್ನಿಸ್ಬಿಡ್ತು. ನಂಗೆ ಮನಸ್ಸು ಭಾಳ ನೋಸ್ತೈತಿ. ಎನಿವೆ ಸೊ ಈಗ ಬಟ್ ಎನಿವೆ ಪಪ್ಪ ನನಗೆ ತೊಗೊಂಬಂದ್ರೆ ಇಷ್ಟೊತ್ತು ನಾನು ಹೋಗಿ ಮ್ಯಾಲೆ ಅಟ್ಟದ ಮ್ಯಾಲೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಬಂದೆ. ಅಮ್ಮಗೆ ಹೆಲ್ಪ್ ಮಾಡಿದೆ, ಆಕಿನೂ ಹೆಲ್ಪ್ ಮಾಡಿದ್ಲು. ಈಗ ಈಗ ನಾ ಚಹಾ ಮಾಡ್ಕೊಂಡು ಕುಡಿಬೇಕು. ಸೊ ಅದೇ ಅಷ್ಟೇ ಇತ್ತು ಇವೆಂಟ್, ಅದ್ರ ಬಗ್ಗೆನೇ. ಆ್ಯಂಡ್ ಅದ್ರ ಸಂಬಂಧ ನಾ ಬಂದಿದ್ದೆ. ಆ್ಯಂಡ್ ನನಗೇನು ಅನ್ನಿಸ್ತು, ಐ ಡೋಂಟ್ ನೋ ನಂಗೆ ಯಾವಾಗ ಮತ್ತೆ ಬರೋಕ್ಕೆ ಟೈಮ್ ಆಕೈತಿ ಇಲ್ಲಿ ಅಂತಂದು. ಎನಿವೆ ಇದೊಂದು ರೀಸನ್ನು ಇಟ್ಕೊಂಡು ನಾ ಬರ್ತೀನಿ ಅಂತಂದು ಹಂಗೆ ಅಂದ್ಕೊಂಡು ಬಂದೆನಾ. ಸೊ ಮತ್ತು ನಾಳೆ ಸಂಜೆಗೆ ನಾನು ಬಸ್ ಬುಕ್ ಮಾಡಿಲ್ಲ, ಬಟ್ ಮಾಡಬೇಕು. ನಾಳೆ ಸಂಜೆಗೆ ಮಾಡಿ ನಾಳೆ ಹೋಗ್ಬಿಡ್ತೀನಿ ಬೆಂಗಳೂರಿಗೆ ವಾಪಸ್. ಸೊ ಇಷ್ಟಕ್ಕೆ ಬಂದೆ ನಾನು. ಆ್ಯಂಡ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಐ ಗೆಸ್ ಇವಾಗ ನಾವು ಮತ್ತೆ ಹೊರಗೆ ಎಲ್ಲರೂ ಊಟಕ್ಕೆ ಹೋಗ್ತೀವಿ ಅಂತ ಅನಿಸುತ್ತೆ. ಇನ್ ದ್ಯಾಟ್ ಕೇಸ್ ಐ ವಿಲ್ ಮೇಕ್ ಅ ಪಾರ್ಟ್ 2 ಅಲ್ಲ ವಿಡಿಯೋ. ಆ್ಯಂಡ್ ಸ್ಟೇ ಟ್ಯೂನ್ಡ್ ಎವ್ರಿಬಡಿ. ಲೈಕ್ ಪಪ್ಪ ಮಮ್ಮಿಯಿಂದ ಈ ಥರ ಮನೆಗೆ ಬಂದಾಗ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಂಡು ನೋಡಿದಾಗ ನೀವು ಭಾಳ ಅದಕ್ಕೆ ಸಪೋರ್ಟ್ ಕೊಡ್ತೀರಿ. ಆ್ಯಂಡ್ ಹಿಂಗೆ ಸಪೋರ್ಟ್ ಕೊಡ್ರಿ ನನ್ನ ಎಲ್ಲ ವೀಡಿಯೋಸ್ಗೆ. ಆ್ಯಂಡ್ ಎಸ್ ಇನ್ನೂ ಭಾಳ ಕಂಟೆಂಟ್ ಬರೋದಿತ್ತು, ಬಿಕಾಸ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಹ್ಯಾಪ್ನಿಂಗ್ ಇನ್ ಮೈ ಲೈಫ್. ಐ ವಾಂಟ್ ಟು ಶೇರ್ ಇಟ್. ಆ್ಯಂಡ್ ಯಪ್, ಬಾಯ್ ಬಾಯ್, ಟೇಕ್ ಕೇರ್. ಸೊ ಬಿಜಾಪುರ್ ಫೇಮಸ್ ರಾಜು ಡಾಬಾ ಬೈಕ್ ಬಂದೀವಿ. ರಾಜುಬಾಯಿ ಡಾಬಾ ಸಾರಿ. ನಾ ಅಮ್ಮ ಬಂದೀವಿ, ಅಕ್ಕನೂ ಬಂದಾರ. ನಾವು 3 ಮಂದಿ ಬಂದ್ವಿ. ಅಪ್ಪ ಸ್ವಲ್ಪ ಬ್ಯುಸಿ ಇದ್ರು. ಸೊ ಎಸ್ ನಾವು 3 ಮಂದಿ ಇದ್ದೀವಿ. ಸೊ ನಂಗೆ ಈ ಡಾಬಾ ಭಾಳ ಸಿಗ್ತೈತಿ, ಲೈಕ್ ಬಿಕಾಸ್ ಇಲ್ಲಿ ಶೇವ್ ಬಾಜಿ ಅದೆಲ್ಲ ಭಾಳ ಮಸ್ತ್ ಕೊಡ್ತಾರೆ. ಆ್ಯಂಡ್ ನಾವು ಕೊಡ್ಬೇಕು.